ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ರಕ್ಕಸರು ಜೈಲು ಸೇರಿದ್ರು. ಈ ಪೈಕಿ ಡಿ ಗ್ಯಾಂಗ್ನ 3 ರೌಡಿಗಳಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ಗೂ ಕೂಡ ಬೇಲ್ ಆಸೆ ಚಿಗುರೊಡೆದಿದೆ. ಹಾಗಾದ್ರೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಾ? ಈ ಸುದ್ದಿ ನೋಡಿ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವ ಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವ ಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ರು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡ ಹಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ರಕ್ಕಸರು ಜೈಲು ಸೇರಿದ್ರು. ಈ ಪೈಕಿ ಡಿ ಗ್ಯಾಂಗ್ನ 3 ರೌಡಿಗಳಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ಗೂ ಕೂಡ ಬೇಲ್ ಆಸೆ ಚಿಗುರೊಡೆದಿದೆ. ಹಾಗಾದ್ರೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಾ? ಈ ಸುದ್ದಿ ನೋಡಿ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವ ಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವ ಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ರು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡ ಹಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ರಕ್ಕಸರು ಜೈಲು ಸೇರಿದ್ರು.
ಈ ಪೈಕಿ ಡಿ ಗ್ಯಾಂಗ್ನ 3 ರೌಡಿಗಳಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ಗೂ ಕೂಡ ಬೇಲ್ ಆಸೆ ಚಿಗುರೊಡೆದಿದೆ. ಹಾಗಾದ್ರೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಾ? ಈ ಸುದ್ದಿ ನೋಡಿ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ದು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ್ದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ರಕ್ಕಸರು ಜೈಲು ಸೇರಿದ್ರು. ಈ ಪೈಕಿ ಡಿ ಗ್ಯಾಂಗ್ನ 3 ರೌಡಿಗಳಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ಗೂ ಕೂಡ ಬೇಲ್ ಆಸೆ ಚಿಗುರೊಡೆದಿದೆ. ಹಾಗಾದ್ರೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಾ? ಈ ಸುದ್ದಿ ನೋಡಿ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ದು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ್ದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.